ಚಿನ್ನದ ಬೆಲೆ ಇಳಿಕೆ ಆಗಿದೆಯಾ ಏರಿಕೆ ಆಗಿದೆಯಾ? ಇದು ಸಾಮಾನ್ಯ ಸುದ್ದಿ ಅಲ್ಲ ಸ್ನೇಹಿತರೆ. ಇಂದಿನ ಇಳಿಕೆ ಮತ್ತು ನಾಳಿನ ಏರಿಕೆ ನಿಮ್ಮ ಹೂಡಿಕೆ ಅವಕಾಶ ಹೇಗೆ ಬದಲಾಗಬಹುದು? ಈಗ ಚಿನ್ನ ಖರೀದಿಸುವುದು ಬುದ್ಧಿವಂತಿಕೆ ಅಥವಾ ಇನ್ನೂ ಕಾದರೆ ಇನ್ನೂ ಚೆನ್ನಾಗಿರುತ್ತಾ ಹೇಗೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಲಿದ್ದೇವೆ. ಹೌದು, ಕರ್ನಾಟಕದ ಅತಿ ದೊಡ್ಡ ಚಿನ್ನ ಮತ್ತು ಬಂಗಾರ ರೇಟ್ ತಿಳಿಸುವ ನ್ಯೂಸ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ ದೊಡ್ಡ ಬದಲಾವಣೆಯಾಗುತ್ತಿದೆ. ಚಿನ್ನದ ಬೆಲೆ ಸ್ವಲ್ಪ ಕುಸಿದಾಗ ಇದು ಸಾಮಾನ್ಯ ವಿಷಯ ಎಂದು ಅಲ್ಲ. ಹೌದು, ಹಲವರಿಗೆ ಈಗ ದೊಡ್ಡ ಪ್ರಶ್ನೆ ಬರುತ್ತದೆ, ಈಗ ಚಿನ್ನ ಖರೀದಿ ಮಾಡುವುದು ಸಮಯವಾ ಅಥವಾ ಇನ್ನೂ ಕಾಯಬೇಕಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನ ನಿಮಗೆ ಸರಳವಾಗಿ ತಿಳಿಸಲಿದ್ದೇವೆ. ಮೊದಲನೆಯದಾಗಿ ಚಿನ್ನದ ಬೆಲೆ ನಿನ್ನೆ ಏಕೆ ಇಳಿಕೆಯಾಗಿತ್ತು ಎಂಬುದನ್ನ ನೋಡೋಣ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ಎಲ್ಲ ಕೂಡ ಬದಲಾಗುತ್ತಿದೆ. ಹೌದು, ಡಾಲರ್ನ ಬೆಲೆ ಹೆಚ್ಚಾದಾಗ, ಬಡ್ಡಿ ದರಗಳು ಏರಿಕೆಯಾದಾಗ ಚಿನ್ನದ ಮೇಲೆ ಬೇಡಿಕೆ ಕಡಿಮೆಯಾಗುತ್ತದೆ. ಬೇಡಿಕೆ ಕಡಿಮೆ ಇದ್ದಾಗ ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಕೆಯಾಗುತ್ತದೆ. ಈ ಇಳಿಕೆ ಹೀಗೆ ಮುಂದುವರೆಯಲಿದೆಯಾ? ಹಾಗಾದ್ರೆ ಇವತ್ತಿನ ದರ ಎಷ್ಟು ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಹಾಗೆ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳ ಮೇಲೆ ಇಂಚಿಂಚು ಕೂಡ ಗಮನವನ್ನ ಇಟ್ಟು ನಿಮಗೆ ತಿಳಿಸಲಿದ್ದೇವೆ. ಈ ಕೂಡಲೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಹೂಡಿಕೆಯ ₹1 ಕೂಡ ನಿಜಕ್ಕೂ ಇದು ಅರ್ಥವಾಗಿರುತ್ತದೆ. ಹೌದು, ₹1 ಆದಾಯವೂ ಕೂಡ ನೀವು ಸರಿಯಾಗಿ ಹೂಡಿಕೆಯನ್ನ ಮಾಡಬೇಕಾಗುತ್ತದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ಅಪ್ಡೇಟ್ ಅನ್ನ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ. ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲಾ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಆದಾಯವನ್ನ ಹೇಗೆ ಹೂಡಿಕೆಯನ್ನ ಮಾಡಬೇಕು, ಯಾವ ರೀತಿ ಚಾಣಕ್ಯವಾಗಿ ನೀವು ಮುಂದುವರೆಯಬೇಕು ಎಂಬುದನ್ನ ಹೇಳಲಿದ್ದೇವೆ. ಹೌದು, ಬಹಳಷ್ಟು ತಜ್ಞರು ಈಗಾಗಲೇ ಬಹಳ ವರ್ಷದಿಂದ ಮಾರ್ಕೆಟ್ ಅನ್ನ ಅನಲೈಸ್ ಮಾಡಿದವರಿಗೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನ ಕಂಡು ಹಿಡಿಯಲು ಆಗುತ್ತಿಲ್ಲ. ಹೌದು, ಮುಂಬರುವ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿ ಏನಾಗಲಿದೆ ಎಂಬುದು ದೊಡ್ಡ ಕುತೂಹಲವೇ ಆಗಿದೆ. ಹೌದು, ನೀವು ನೋಡಿದ ಹಾಗೆ ನವೆಂಬರ್ ಮತ್ತು ಡಿಸೆಂಬರ್ 2 ತಿಂಗಳಿನಲ್ಲಿ ಅದೆಷ್ಟು ಗಗನಕ್ಕೆ ಚಿನ್ನ ಏರಿತ್ತು ಎಂದಲ್ಲಿ ಯಾರು ಕೂಡ ಊಹಿಸಲು ಆಗುತ್ತಿಲ್ಲ. ಅಂತ ಒಂದು ಮಟ್ಟಿಗೆ ಚಿನ್ನ ಏರಿಕೆಯಾಗಿ ನಿಂತಿತ್ತು. ಮತ್ತೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ 3 ಲಕ್ಷಕ್ಕೆ ತಲುಪಿತ್ತು. ಇದಾದ ನಂತರ ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲರಿಗೂ ಕೂಡ ಶಾಕ್ ಆಯಿತು. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆಯಾಗಲು ಪ್ರಾರಂಭವಾಯಿತು. ಆಗ ಇಡೀ ಭಾರತವೇ ಫುಲ್ ಶಾಕ್ಗೆ ಒಳಗಾಗಿತ್ತು. ಇದೇ ರೀತಿ ಈಗಲೂ ಕೂಡ ಆಗಲಿದೆಯಾ? ಚಿನ್ನದ ಬೆಲೆ ಮತ್ತೆ 1 ಲಕ್ಷಕ್ಕೆ ಬಂದು ತಲುಪಲಿದೆಯಾ ಎಂಬುದು ಹಲವರ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ಈಗಾಗಲೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಈಗ ತುಂಬಾನೇ ಬದಲಾವಣೆ ಕಂಡು ಬರುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ಎಲ್ಲರಿಗೂ ಕೂಡ ಕುತೂಹಲ ಮತ್ತು ಆಶ್ಚರ್ಯವನ್ನ ಮೂಡಿಸುತ್ತಿದೆ. ಹೌದು, ಚಿನ್ನ ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಕೂಡ ಬೇಕು. ಮನೆಯಲ್ಲಿ ಶುಭ ಸಮಾರಂಭವಿದ್ದಲ್ಲಿ ಚಿನ್ನ ಬೇಕು. ಹೌದು, ಏನು ಮಾಡಿದರೂ ಕೂಡ ಚಿನ್ನ ಬೇಕು. ಆರ್ಥಿಕವಾಗಿ ದೃಢವಾಗಲು, ಹಾಗೆ ಹೂಡಿಕೆಗಾಗಿ ಚಿನ್ನ ಬೇಕು. ಮುಂದಿನ ಭವಿಷ್ಯಕ್ಕಾಗಿ ಚಿನ್ನ ಬೇಕು. ಇದರ ಜೊತೆಗೆ ಗೋರ್ಮೆಂಟ್ಗಳು ಕೂಡ ಚಿನ್ನದ ಮೇಲೆಯೇ ಸಾಲ ಪಡೆಯುತ್ತಿವೆ. ಹೌದು, ಈಗಾಗಲೇ ಎಲ್ಲಾ ದೇಶಗಳು ಕೂಡ ಚಿನ್ನವನ್ನ ಖರೀದಿ ಮಾಡಲು ಮುಂದಾದಾಗಲೇ ಜನವರಿ ತಿಂಗಳಿನಲ್ಲಿ ಚಿನ್ನದ ಒಂದು ಬೆಲೆ ಎಂದಲ್ಲಿ ಗಗನಕ್ಕೆ ಹೋಗಿ ತಲುಪಿತ್ತು. ಇದೀಗ ಚಿನ್ನದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಮೋಹ ಕಡಿಮೆಯಾದಲ್ಲಿ ಚಿನ್ನದ ಬೆಲೆ 1 ಲಕ್ಷಕ್ಕೆ ತಲುಪಬಹುದು ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಆದರೆ ಇದು ಯಾವಾಗ ಆಗಲಿದೆ ಎಂಬುದನ್ನ ಸರಿಯಾಗಿ ಊಹಿಸಲು ಆಗುತ್ತಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿದಿನ ಅಪ್ಡೇಟ್ಗಳನ್ನ ತಿಳಿಯುವುದು ತುಂಬಾನೇ ಮುಖ್ಯವಾಗಿದೆ. ಹೌದು, ನಿನ್ನೆ ಮಾರ್ಚ್ 6 ಬೆಲೆಯಲ್ಲಿ ಕಂಪೇರ್ ಮಾಡಿದಲ್ಲಿ ನಿಮಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ, ₹700 ₹1,000 ತನಕ ಇಳಿಕೆಯಾಗಿತ್ತು. ಹೌದು, ಇರಾನ್, ಇಸ್ರೇಲ್ ಹಾಗೂ ವಿವಿಧ ಒಂದು ದೇಶಗಳಲ್ಲಿ ಯುದ್ಧದ ವಾತಾವರಣದಿಂದ ಚಿನ್ನದ ಬೆಲೆ ಏರಿಕೆ ಆಗುತ್ತದೆ ಎಂದು ಎಲ್ಲಾ ತಜ್ಞರು ಹೇಳಿದ್ದರು. ಆದರೆ ಉಲ್ಟಾ ಹೊಡೆದು ಚಿನ್ನ ಕಡಿಮೆಯಾಗಲು ಪ್ರಾರಂಭವಾಗಿತ್ತು. ಹೌದು, 3-4 ದಿನದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಲು ಪ್ರಾರಂಭವಾಗಿತ್ತು. ಇವತ್ತು ಮತ್ತೆ ಮಾರ್ಚ್ 7ನೇ ತಾರೀಕು. ಇವತ್ತು ಮತ್ತೆ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ₹2,000 ಏರಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಹೌದು, ಹಾಗಾದ್ರೆ 24 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇದೆ
ಎಂಬುದನ್ನ ನಿಮಗೆ ತಿಳಿಸಲಿದ್ದೇವೆ. ಮೊದಲು 24 ಕ್ಯಾರೆಟ್ ಅಂದ್ರೆ ಗಟ್ಟಿ ಚಿನ್ನಕ್ಕೆ 1 ಗ್ರಾಮ್ಗೆ 16,364 ರೂಪಾಯಿ ಇವತ್ತು ಇದೆ. ನಿನ್ನೆ 16,100 ರೂಪಾಯಿ ಇತ್ತು. ಅಂದ್ರೆ ಇವತ್ತು ಮತ್ತೆ 200 ರೂಪಾಯಿ 1 ಗ್ರಾಮ್ಗೆ ಏರಿಕೆ ಆಗಿದೆ. 8 ಗ್ರಾಮ್ಗೆ 1,30,912 ರೂಪಾಯಿ ಇತ್ತು. ನಿನ್ನೆ 1,28,904 ರೂಪಾಯಿ ಇತ್ತು. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 8 ಗ್ರಾಮ್ಗೆ 2,000 ರೂಪಾಯಿ ಏರಿಕೆ ಆಗಿದೆ. 10 ಗ್ರಾಮ್ಗೆ ಅಂದ್ರೆ 1 ತೊಲೆ ಬಂಗಾರಕ್ಕೆ 1,63,640 ರೂಪಾಯಿ ಆಗಿದೆ. ನಿನ್ನೆ 1,61,130 ರೂಪಾಯಿ ಇತ್ತು. ಇಲ್ಲಿ ಕೇಳಬಹುದು 2,500 ರೂಪಾಯಿ ಏರಿಕೆಯಾಗಿದೆ ಎಂಬುದನ್ನ. ಚಿನ್ನದ ಒಂದು ಬೆಲೆ ನಿನ್ನೆಯ ಒಂದು ರೇಟ್ಗೆ ಕಂಪೇರ್ ಮಾಡಿದಲ್ಲಿ ಏರಿಕೆ ಕಂಡು ಬಂದಿದೆ ಎಂಬುದು ತಿಳಿದು ಬಂದಿದೆ. ಇದರ ಜೊತೆಗೆ ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇದೆ ಎಂಬುದನ್ನ ನೋಡೋಣ ಬನ್ನಿ. 10 ಗ್ರಾಮ್ಗೆ 1,50,000 ರೂಪಾಯಿ ಇತ್ತು. ನಿನ್ನೆಯ ಒಂದು ಬೆಲೆ 1,47,700 ರೂಪಾಯಿ ಇತ್ತು. ಇಲ್ಲಿ 2,300 ರೂಪಾಯಿ ಏರಿಕೆಯಾಗಿದೆ ಎಂದು ಹೇಳಬಹುದು. 18 ಕ್ಯಾರೆಟ್ ಅಂದರೆ ನೀವು ಆಭರಣಗಳನ್ನ ಖರೀದಿ ಮಾಡುತ್ತಿದ್ದಲ್ಲಿ 18 ಕ್ಯಾರೆಟ್ ಅನ್ನ ಯೂಸ್ ಮಾಡುತ್ತೀರಾ. ಹೀಗಾಗಿ 10 ಗ್ರಾಮ್ಗೆ 1,22,730 ರೂಪಾಯಿ ಇತ್ತು. ನಿನ್ನೆ 1,20,850 ರೂಪಾಯಿ ಇತ್ತು. ನಿನ್ನೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದಲ್ಲಿ ಇಲ್ಲೂ ಕೂಡ 1,880 ರೂಪಾಯಿ ಏರಿಕೆಯಾಗಿದೆ ಎಂದು ಹೇಳಬಹುದಾಗಿದೆ. ಬನ್ನಿ ಬೆಳ್ಳಿಯ ಬಗ್ಗೆ ಕೂಡ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಬೆಳ್ಳಿಯ ಒಂದು ಬೆಲೆಯಲ್ಲಿ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ ಎಂಬುದನ್ನ ಕೂಡ ನೋಡೋಣ. 10 ಗ್ರಾಮ್ ಬೆಳ್ಳಿಗೆ ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ 2,850 ರೂಪಾಯಿ ಇತ್ತು. ನಿನ್ನೆಯೂ ಕೂಡ ಇಷ್ಟು, ಇವತ್ತು ಕೂಡ ಇಷ್ಟೇ ಇದೆ. ಯಾವುದೇ ರೀತಿ ಚೇಂಜಸ್ ಕಂಡು ಬಂದಿಲ್ಲ ಬೆಳ್ಳಿಯಲ್ಲಿ ಎಂದು ತಿಳಿದು ಬಂದಿದೆ. ಬೆಳ್ಳಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತಿದೆ ಎಂಬುದನ್ನ ಹೇಳಬಹುದು. 1 ಕೆಜಿ ಬೆಳ್ಳಿಗೆ ಇವತ್ತಿನ ಒಂದು ಬೆಲೆ 2,85,000 ರೂಪಾಯಿ ಇದೆ. 3 ಲಕ್ಷಕ್ಕೂ ಕೂಡ ತಲುಪಬಹುದು ಎಂದು ತಜ್ಞರು ಹೇಳುತ್ತಿದ್ದರು. ಆದರೆ 3 ಲಕ್ಷಕ್ಕೆ ಇನ್ನೂ ತಲುಪಿಲ್ಲ. 3 ಲಕ್ಷದ ಒಳಗೆ ಬೆಳ್ಳಿಯ ಒಂದು ಬೆಲೆ ಏರುಪೇರು ಆಗುತ್ತಿದೆ. ಒಂದು ವಾರದಲ್ಲಿ ಏರುಪೇರು ಆಗುತ್ತಿದೆ. ಪ್ರತಿದಿನವೂ ಕೂಡ ಬೆಳ್ಳಿಯ ಒಂದು ಬೆಲೆ ಬದಲಾಗುತ್ತಿಲ್ಲ. ಬದಲಾಗುತ್ತಿರುವುದು ಚಿನ್ನದ ಒಂದು ಬೆಲೆ ಮಾತ್ರ. ಈ ರೀತಿ ಚಿನ್ನ ಮತ್ತು ಬೆಳ್ಳಿಯ ಒಂದು ಬೆಲೆಗಳು ಪ್ರತಿದಿನವೂ ಕೂಡ ಚೇಂಜಸ್ ಆಗುತ್ತಿವೆ. ಹೀಗಾಗಿ ನಿಮ್ಮ ಅನಿಸಿಕೆಯನ್ನ ಕೂಡ ಕಮೆಂಟ್ ಅನ್ನ ಮಾಡಿ. ಇದರ ಜೊತೆಗೆ ಮತ್ತೊಂದು ಮುಖ್ಯ ಅಂಶವೇನೆಂದಲ್ಲಿ, ನೀವು ಹೂಡಿಕೆಯನ್ನ ಮಾಡುತ್ತಿದ್ದಲ್ಲಿ ಅಂದ್ರೆ ನಿಮಗೆ ಏನಾದರೂ ಲಾಂಗ್ ಟರ್ಮ್ ರಿಟರ್ನ್ ಏನಾದರೂ ಬಂದಿದ್ದಲ್ಲಿ 10 ಲಕ್ಷ 20 ಲಕ್ಷ ರೂಪಾಯಿ ಹಣ ಬಂದಿದ್ದಲ್ಲಿ ಎಲ್ಲವೂ ಕೂಡ ಚಿನ್ನದ ಮೇಲೆ ಹಾಕಬೇಡಿ ಎಂದು ತಜ್ಞರು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಅದರಲ್ಲಿ ಕೇವಲ 30% ನಷ್ಟು ಮಾತ್ರ ಚಿನ್ನವನ್ನ ಖರೀದಿ ಮಾಡಬೇಕು. ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಮುಂದಿನ ದಿನದಲ್ಲಿ ಏನಾಗಬಹುದು ಎಂದು ಊಹಿಸಲು ಆಗುತ್ತಿಲ್ಲ. ಯಾಕಂದರೆ ಕೇವಲ 1.5 ವರ್ಷದಲ್ಲಿ 60,000 ರೂಪಾಯಿ ಇದ್ದ ಚಿನ್ನ ಯಾವ ಮಟ್ಟಿಗೆ ತಲುಪಿದೆ ಎಂದಲ್ಲಿ 1,20,000ರಿಂದ ಈಗ 1,30,000ರಿಂದ 1,65,000 ತನಕ ಹೋಗಿ ಬಂದಿದೆ. ಹೌದು, ಈ ರೀತಿ ಚಿನ್ನದ ಬೆಲೆ ಬದಲಾವಣೆಯಾಗುತ್ತಿದ್ದು ಆರ್ಥಿಕ ತಜ್ಞರಿಗೂ ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಒಂದು ದೊಡ್ಡ ಚಿಂತೆ ಅಂತಾನೆ ಹೇಳಬಹುದು. ಮದುವೆ ಕಾರಣಕ್ಕೆ ಹಾಗೆ ಶುಭ ಸಮಾರಂಭಗಳಿಗೆ ಚಿನ್ನವನ್ನ ಮಾಡಿರುವುದು ಹೇಗೆ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಚಿನ್ನ ಒಂದು ದೊಡ್ಡ ತಲೆನೋವು ಕೂಡ ಪ್ರತಿ ಕುಟುಂಬದಲ್ಲಿ ಈಗ ಕಾಣುತ್ತಿದೆ. ಚಿನ್ನದ ಬೆಲೆಯ ಬಗ್ಗೆ ಹೀಗೆ ಎಲ್ಲಾ ಮಾಹಿತಿಗಳನ್ನ ತಿಳಿಯಲು ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಯುದ್ಧದ ವಾತಾವರಣದಿಂದ ಚಿನ್ನದ ಬೆಲೆ ಏನಾಗಬಹುದು ಎಂದು ಊಹಿಸಲು ಆಗುತ್ತಿಲ್ಲ. ಹೀಗಾಗಿ ಸ್ವಲ್ಪ ದಿನ ಸ್ಥಿರವಾಗಿ ಯೋಚನೆ ಮಾಡುವುದು ಒಂದು ಒಳ್ಳೆ ಬುದ್ಧಿವಂತಿಕೆ ಎಂದು ಕೂಡ ಆರ್ಥಿಕ ತಜ್ಞರ ಸಲಹೆ ಆಗುತ್ತಿದೆ. ಹೌದು, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ನಡುವೆ ಎಲ್ಲರೂ ಕೂಡ ಚಿನ್ನ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿಗೆ ತಲುಪುತ್ತದೆ ಎಂದು ಊಹೆಯನ್ನ ಮಾಡಿದ್ದರು. ಆದರೆ ಈ ಊಹೆ ಇಲ್ಲಿಗೆ ಸ್ಟಾಪ್ ಆಗಿದೆ. ಚಿನ್ನದ ಬೆಲೆ ಒಂದು ವಾರ ಕಡಿಮೆ ಆಗುತ್ತಿದೆ, ಹಾಗೆ ಮತ್ತೊಂದು ವಾರ ಹೆಚ್ಚುತ್ತಿದೆ, ಮತ್ತೊಂದು ವಾರ ಮತ್ತೆ ಇಳಿಯುತ್ತಿದೆ. ಇದರ ನಡುವೆ ಗ್ರಾಹಕರು ತುಂಬಾ ಚಿಂತೆಯಲ್ಲಿದ್ದಾರೆ. ಖರೀದಿ ಮಾಡಬೇಕಾ ಅಥವಾ ಬೇಡ ಎಂಬುದು ಆರ್ಥಿಕ ತಜ್ಞರು ಇನ್ನೂ ಸ್ವಲ್ಪ ಯುದ್ಧದ ವಾತಾವರಣ ಎಲ್ಲ ಆಗುವ ತನಕ ಸ್ಥಿರವಾಗಿ ಇದ್ದಾಗ ಮಾತ್ರ ಖರೀದಿಯನ್ನ ಮಾಡಿ ಎಂದು ಸಲಹೆಯನ್ನ ನೀಡುತ್ತಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ ನಿಮಗೆ ಹೊಸ ಒಂದು ವಿಡಿಯೋ ಜೊತೆಗೆ. ಅಲ್ಲಿ ತನಕ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ತರಲು ನಮಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಹಾಗೆ ಇಡೀ ದಿನ ಮಾರುಕಟ್ಟೆಯ ಮೇಲೆ ನಾವು ಗಮನವನ್ನ ಕೂಡ ಇಟ್ಟಿರುತ್ತೇವೆ. ಅಂತಾರಾಷ್ಟ್ರೀಯ ಸುದ್ದಿಗಳು, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಇದರ ಜೊತೆಗೆ ಟ್ರೇಡಿಂಗ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ
ಬೆಲೆ ಏನಾಗುತ್ತಿದೆ ಎಂಬ ಎಲ್ಲಾ ಮಾಹಿತಿಯನ್ನ ನೋಡಿರುತ್ತೇವೆ. ಹೌದು, ಟ್ರೇಡಿಂಗ್ ನಲ್ಲಿ ಯಾರು ಹೆಚ್ಚು ಹೂಡಿಕೆಯನ್ನ ಎಲ್ಲಿ ಮಾಡುತ್ತಿದ್ದಾರೆ, ಚಿನ್ನ ಅಥವಾ ಬೆಳ್ಳಿಯಲ್ಲಿ ಮಾಡುತ್ತಿದ್ದಾರಾ ಅಥವಾ ಡಾಲರ್ ನಲ್ಲಿ ಮಾಡುತ್ತಿದ್ದಾರೆ, ಎಲ್ಲ ಗಮನಕ್ಕೆ ಇಟ್ಟು ನಿಮಗೆ ಸುದ್ದಿಯನ್ನ ತಿಳಿಸಲಿರುತ್ತೇವೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ ಹೊಸ ಒಂದು ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದ.